ನಮಸ್ಕಾರ ವೀಕ್ಷಕರೇ, ನಾನು ಅಪ್ಪುರಾಜ್ ಅಂತ ಕರ್ನಾಟಕ ಪಬ್ಲಿಕ್ ಟಿವಿ ವಿಜಯಪುರದಿಂದ. ಇವತ್ತೇನಪ್ಪ ಅಂತಂದ್ರೆ ಇವತ್ತು ತಹಶೀಲ್ದಾರ್ ಆಫೀಸ್ ಬಂದೇವ ಆಗ್ತದೆ. ಇದು ವಿಜಯಪುರದ ಹಳೆ ಬಸ್ ಸ್ಟ್ಯಾಂಡ್ ತಹಶೀಲ್ದಾರ್ ಆಫೀಸ್ ಬಂದೇವ. ಇಲ್ಲಿ ಆದಂತ ಸಮಸ್ಯೆ ಏನಪ್ಪಾ ಅಂತಂದ್ರೆ ಇವತ್ತು ನೆಸಗ್ನ 3 ಗಂಟೆ 4 ಗಂಟೆದಿಂದ ಜನ ಇಲ್ಲಿ ಇನ್ಕಮ್ ಕಷ್ಟ ಅಂದ್ರೆ ಏನು ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರ ತೆಗಿಸ್ಬೇಕಂತ ನೆಸಗ್ನ 3-4ರಿಂದ ಬಂದು ಪಾಯ ಹಚ್ಕೊಂಡ್ ಕೂತಾರ. ಆದ್ರೆ ಅರ್ಜಿ ಬೀಳ್ತಾ ಇಲ್ಲ ಅನ್ನೋ ಅಂತ ಒಂದು ಸಮಸ್ಯೆ ಹೇಳ್ತಾ ಇದಾರ. ಏನ್ ಹೇಳ್ತಾರ ಅನ್ನೋದನ್ನ ಅವ್ರ ಬಾಯಿಂದ ಕೇಳೋಣ ಬನ್ನಿ ವೀಕ್ಷಕರೇ. ಅಜ್ಜಿ, ಏನಾಗೈತಿ ನಿಮ್ದು ಸಮಸ್ಯೆ? 4-5 ದಿವ್ಸ ಐತಿರಿ. ಬರೀ ಇದು ಇಲ್ಲ ತರ ಹೋಗ್ಲಾಗದು ಬರೋದು ಮಾಡ್ಲಾಕತ್ತೀನ್ರಿ. ಎದಕ್ ಬಂದಿ ಅಜ್ಜಿ ಇಲ್ಲಿ? ಇದು ಕಸ್ಟಮರ್ ಇದು ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ತೋರ್ಸಾಗತ್ತಿ. ಎದಕ್ ಬೇಕಾಗಿತ್ತು ನಿನಗೆ? ಈ ಸಲ ಜಾತಿ ಆದಾಯ ಪ್ರಮಾಣ ನನಗ ಪತ್ರ ಪೆನ್ಷನ್ ರೊಕ್ಕ ಬರ್ಲಾಗ್ತದಿಲ್ರಿ, ಅದು ಕೊಡ್ಬೇಕಂತ ಅನ್ನತಾರ್ರಿ ಅವ್ರು. ಈ ಪೆನ್ಷನ್ ರೊಕ್ಕ ಬಂದಾಗ ಎಷ್ಟು ದಿವಸ ಆಯ್ತು ಅಜ್ಜಿ ನಿಂದ? 5 ತಿಂಗಳು ಐತ್ರಿ. 5 ತಿಂಗಳಾಯ್ತು. 5 ತಿಂಗಳಿಂದ ಪೆನ್ಷನ್ ರೊಕ್ಕ ಬಂದಿಲ್ಲ. ಈಗ ಅದಕ್ಕೆ ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರ ಎಷ್ಟು ದಿವಸದಿಂದ ಬರತ್ತೆ ಅಜ್ಜಿ ಇಲ್ಲಿ? ಇಲ್ಲಿ 4 ದಿವ್ಸ ಐತಿ ಬರ್ಲತ್ತೀನಿ. 4 ದಿವಸ ಬರತ್ತೆ. ಯಾವ ನಿಮ್ಮ ನಿಂದು? ನಮ್ದು ಗ್ಯಾನ್ಬೋಡಿ. ಗ್ಯಾಂಗ್ ಬೋಡಿ. ದಿನ ಆಟೋಕ್ ಬರ್ತೇ? ನಿನ್ ಮಕ್ಳು ತಂದ್ ಬಿಟ್ಟು ಹೋಗ್ತಾರೆ? ಇಲ್ಲ, ನಾನು ಒಬ್ಬಕ್ಕೆ ಬರ್ತೀನಿ. ಯಾವ ಮಕ್ಕಳು ಬರುದಿಲ್ಲ, ನಾನು ಒಬ್ಬಕ್ಕೆ ಬರ್ತೀನಿ. ಮುಂಜೆ ಎಷ್ಟು ಗಂಟೆಗೆ ಬಂದೆ ಅಜ್ಜಿ ನೀನು? ಈಗ ಎಷ್ಟಾಗಿ ಟೈಮ್ ರೀ? ನಾ ಅಲ್ಲಿದು 5ಕ್ಕೆ ಬಂದಿನ್ರಿ. ನಾ 5 ಗಂಟೆಗೆ ಬಂದಿನಿ ಹೆಸರಾಗ. ನಸಕ ಈಗ ಇಲ್ಲಿ ಬಂದಿ ನಿಂತೀನಿ. ಹೌದಾ? ನಿಮ್ಮ ಹೆಸರು ಅಜ್ಜಿ? ನಮ್ಮ ಹೆಸರು ಶಾಂತಾಬಾಯಿ. ಶಾಂತಾಬಾಯಿ. ಅಡ್ಡ ಹೆಸರು ನಿಮ್ದು? ಬೆಳಗಿಕರ್. ಬೆಳಗಿಕರ್. ನೋಡಿದ್ರಿ ವೀಕ್ಷಕರೇ, ಆಗ್ತದ ಒಂದು ಅಜ್ಜಿ ಇಲ್ಲಿವರೆಗೆ ಆಗ್ತದೆ. ಹೆಸರು 5 ಗಂಟೆಗೆ ಬಂದಿ ಸದ ಎದಪ್ಪ ಪಿಂಚಣಿ ಸಲಾಮ್ದಿ ಆಗಿನ ಪಿಂಚಣಿ ಬಂದಾಗಿದೆ ಕಳೆದ 5 ತಿಂಗಳಿಂದ. ಆ ಪಿಂಚಣಿ ಸಲಾಮ್ ಆಗ್ತದೆ. ಒಂದು ಆದಾಯ ಪ್ರಮಾಣ ಪತ್ರ ಬೇಕಾಗಿತ್ತು. ಆದಾಯ ಪ್ರಮಾಣ ಪತ್ರ ಸಲಾಮ್ ಹೆಸರು 5 ಗಂಟೆ ಬಂದು ಪಾಳೆ ಹಚ್ತಾ ಇದ್ದಾಳೆ. ಯಾಕಂದ್ರೆ ಕಳೆದ 4 ದಿನಗಳಿಂದ ಕೂಡ ಬಂದು ಪಾಳೆ ಹಚ್ತಾ ಇದ್ದಾಳೆ. ಈಗ ಆಕಿ ಏನ್ ಹೇಳೋದು ಏನಪ್ಪಾ, ಬರೀ ಸರ್ವರ್ ಇಲ್ಲ, ಪಾಳೆ ಬಂತು, ಪಾಳೆ ಬರೋ ಸರ್ವರ್ ಇಲ್ಲ ಅಂತ ಹೊರಗೆ ಹಾಕ್ತಾ ಇದ್ದಾರೆ. ಮತ್ತೆ ಬನ್ನಿ ಇನ್ನು ಬೇರೆ ಬೇರೆ ವೀಕ್ಷಕರು ಏನ್ ಹೇಳ್ತಾರೆ, ಏನ್ ಸಮಸ್ಯೆ ಅದ ಅವ್ರದ್ದು ಸಮಸ್ಯೆ ನೋಡೋಣ. ಬರೀ ಮತ್ತೆ ಯಾರು ಮಾತಾಡ್ತೀರಿ? ಬರ್ರಿ ಸರ್. ಎಷ್ಟು ಯಾವಾಗ ಬಂದಿರಿ? ಏನು ಎದಕ್ ಬಂದಿರಿ? ಇನ್ಕಮ್ ಕಾಸ್ಟ್ ತೆಗಿಸಕ್ ಬಂದಿರಿ ಸರ್. ಇನ್ಕಮ್ ಕಾಸ್ಟ್ ತೆಗಿಸಕ್ ಬಂದಿರಿ. ಈಗ ಮೊನ್ನೆ 2 ದಿನ ಬಂದು ಹಂಗೆ ಹೊಳಗಿದ್ರಿ. ಈಗ ಮತ್ ಇವತ್ತ ಬಂದೇನ್ರಿ. ನಶಿಕನಿಗೆ ಬಂದಿನಿ. ಇನ್ನೇನು ಮತ್ತ ಬಂದಿಲ್ರಿ. ಇನ್ಮೇಲೆ ಮತ್ತೆ ಏನ್ ಹೊಳ ಹಾಕ್ತಾರ ಏನ ಸಿಗ್ತದ ಗೊತ್ತಿಲ್ಲ ಸರ್. ಯಾಕೆ 4 ದಿವಸದಿಂದ ಬಂದಷ್ಟಕ್ಕೆ ಇನ್ಕಮ್ ಕಷ್ಟ ಆಗ್ತಲ್ಲ? ಹಾಕಿಲ್ಲ ಸರ್. ಅವು ಒಳ್ಳೆ ಸರ್ವರ್ ಎಲ್ಲ ತೆಗಿಸಿಂದ ಹೊಳ ಹೋಗಿಲ್ಲ ಸರ್. ಬರೀ ಸರ್ವರ್ ಸಮಸ್ಯೆ ಹೇಳ್ತಾ ಇದಾರೆ. ಸಮಸ್ಯೆ ಆಗ್ತದೆ. ಯಾಕೆ ಇದನ್ನ ಸರ್ ಈ ತರ ಇದು ಕಳೆದ 1 ತಿಂಗಳಿಂದ ಇದೇ ತರ ಸಮಸ್ಯೆ ನಡೀತಾ ಇದೆ. ನೀವು ಜಿಲ್ಲಾಡಳಿತಕ್ಕೆ ಜಿಲ್ಲಾಧಿಕಾರಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅದ ಅವ್ರಿಗೆ ಕೇಳೋಕೆ ಅದೇ ಸರ ಹಿಂಗೆ ಆಗ್ತದೆ. ಮತ್ತೆ ನಾಳೆ ಸದ್ ನೋಡ್ರಿ ನಮ್ಮ ಹುಡುಗರಿಗೆ ಈಗ ಸದ್ ಇನ್ಕಮ್ ಕಾಸ್ಟ್ ಹರ್ಕತ್ತದ. ಶಾಲಿಗೆ ಹೋಗ್ತಾರೆ ಅವ್ರು ಶಾಲ್ಯಾಗ ಇನ್ಕಮ್ ಕಾಸ್ಟ್ ಬೇಕಂತ ಹೇಳ್ತಾರೆ. ಮತ್ತೆ ಈಗ ಇಲ್ಲಿ ಬರೋಣ ಈ ತರ ಸರ್ವರ್ ಎಲ್ಲ ಇವ್ರು ಹೊಲಕ್ಕೆ ಮತ್ತೆ ಹ್ಯಾಂಗ್ ಸರ್ ನಾವು ಅದೇ ಕೇಳ್ಬೇಕ್ರಿ ಸರ್. ನಿಮ್ಮ ಹೆಸರು? ವಿಠಲ್ ಸರ್. ವಿಠಲ್. ಯಾವ ಊರು ನಿಮ್ದು? ಇಲ್ಲಿ ಹೊನ್ನೂರಿಗೆ ಸರ್. ಹೊನ್ನೂರಿಂದ ಬರತ್ತೀರಿ ಡೈಲಿ? ಹೊನ್ನೂರಿಗೆ ಬಂದಿ ಸರ್. ಬೆಳಿಗ್ಗೆ ಎಷ್ಟು ಗಂಟೆಗೆ ಬಂದಿದ್ರಿ ನೀವು? ಬೆಳಗ್ಗೆ ಬರ್ಬೇಕಾದ್ರೆ 6 ಗಂಟೆ ಆಗಿತ್ತು ಸರ್. 6 ಗಂಟೆ ಆಗಿತ್ತು. 6 ಗಂಟೆ ಆಯ್ತು. ಆಗ್ತದೆ 4 ದಿವಸದಿಂದ ಬರತ್ತಿಲ್ಲ. ಅವಾಗ ಬೆಳಗ್ಗೆ ಬಂದಿರ ಸರ್? ಬೆಳಗ್ಗೆ ಬಂದಿ ಸರ್. ಅವಾಗ ಅಲ್ಲಿ ನಸಿನಾಗ ಎದ್ದು ಸರ್. ಇಲ್ಲಿ ಬರ್ಬೇಕಾರೆ 6 ಗಂಟೆ ಆಗಿದೆ ಸರ್. ಅವಾಗಾದ್ರೂ ನಸಿನಾಗ ಎದ್ದು ಬಂದಿನಿ, ಈಗಾದ್ರೂ ನಸಿನಾಗ ಎದ್ದು. ಓಕೆ. ನೋಡಿದ್ರಿ ವೀಕ್ಷಕರೇ, ಆಗ್ತದೆ ವಿಠಲ್ ಅವರು ಬೆಳಿಗ್ಗೆ 4 ಗಂಟೆಗೆ ಆಗ್ತದೆ ಹೊನ್ನೂಡಿಗೆ ಗ್ರಾಮದಿಂದ ಅಂದ್ರೆ ಒಂದು 2 ವೀಲರ್ ತಗೊಂಡು ಬಂದಿರ್ತದೆ. ಕಳೆದ 4 ದಿನಗಳಿಂದ ಕೂಡ ಎಡತೆ ಆಗ್ತಾ ಇದ್ದಾರೆ. ಆದ್ರೂ ಸಹಿತ ಅವ್ರಿಗೆ ಪಾಳೆ ಸಿಗ್ತಾ ಇಲ್ಲ, ಸರ್ವರ್ ಸಿಗ್ತಾ ಇಲ್ಲ. ಒಂದು ಅರ್ಜಿ ಬಿಡ್ತಾ ಇಲ್ಲ ಅನ್ನೋ ಒಂದು ಸಮಸ್ಯೆ ಇದೆ. ಮತ್ತೆ ಇಲ್ಲಿ ಸಾಕಷ್ಟು ಜನ ಅದಾರೆ. ಆಗ್ತದ ಅವ್ರು ಏನ್ ಹೇಳ್ತಾರ ಅನ್ನೋದು ಕೇಳೋಣ ಬರ್ರಿ. ಇಲ್ಲಿ ಒಬ್ಬಕ್ಕೆ ವಿದ್ಯಾರ್ಥಿ ಅದಾಳ, ಆಕೆ ಏನ್ ಹೇಳ್ತಾರ ಅನ್ನೋದು ಕೇಳೋಣ ಬನ್ನಿ. ಸರಿ ಮೇಡಮ್, ಸಮಸ್ಯೆ ಆಗಿದೆ ನಿಮಗೆ? 1 ವಾರ ಆಯ್ತು ಸರ್. ನಾವು ಇನ್ಕಮ್ ಕಾಸ್ಟ್ ತಗ್ಸಕ್ ಬರ್ತಾ ಇದ್ದೀವಿ. ಮತ್ತೆ ಬೆಳಿಗ್ಗೆ 4 ಗಂಟೆಯಿಂದ ಬಂದ್ ಕುಂತಿದ್ವಿ. ಒಂದ್ ದಿನಕ್ಕೆ 5 ಜನಕ್ಕಾದ್ರೂ ಮಾಡ್ಬೇಕು ಮ್ಯಾಕ್ಸಿಮಮ್. ಅದನ್ನು ಇಲ್ಲ. ಸರ್ವರ್ಗೋಸ್ಕರ ಎಷ್ಟು ಜನ ಬಂದ್ ನಿಂತಿದ್ವಿ. ಓದೋ ಸಮಯದಲ್ಲಿ ನಾವು ಓದೋದ್ ಬಿಟ್ಕೆಶಿಂದ ಬಂದ್ ಇಲ್ಲಿ ಕುಂಡ್ರಬೇಕು ಸರ್. ನಮ್ಗೆ ಎಷ್ಟು ಕಷ್ಟ ಆಗ್ತಿದೆ ಗೊತ್ತು ನಿಮ್ಗೆ? ಇಡೀ ದಿನ ಬಂದು ಕಾಯ್ಬೇಕು. ಬೆಳಗ್ಗೆ 4 ಗಂಟೆ ಬಂದು 6-8 ಗಂಟೆವರೆಗೂ ಬಂದು ಕಾಯ್ದ್ರೆ ಇಲ್ಲಿ ಸರ್ವರ್ ಸಿಗ್ತಾ ಇಲ್ಲ. ಬಂದು ಕಾಸ್ಟ್ ತೆಗಿಸ್ಬೇಕಂದ್ರೂ ಇಲ್ಲ. ಓದೋ ಸಮಯದಲ್ಲಿ ಓದೋದ್ ಬಿಟ್ಕೆಶಿಂದ ಇಲ್ಲಿ ಬಂದು ಇದೇ ಮಾಡ್ಬೇಕಾ? ನಾವು ಇದೇ ಕಾವಲ್ ಮಾಡ್ಕೊತ್ಕೊಂಡಿರ್ಬೇಕಾ? ಇದಕ್ಕೆ ಯಾರು ಹೊಣೆಗಾರ ಆಗ್ತಾರೆ? ನಾವು ಓದೋದ್ ಬಿಟ್ಟು ಹೊರಗೆ ಹಾಕ್ಬೋದಾಗಿತ್ತಲ್ಲ ಇನ್ಕಮ್ ಕಷ್ಟ. ಹೊರಗಡೆ ಎಲ್ಲಿ ಸರ್? ಎಲ್ಲ ಬಂದ್ ಮಾಡಿದ್ದಾರೆ. ಸರ್ವರ್ ಸಮಸ್ಯೆ ಬಂದ್ ಮಾಡಿದ್ದಾರೆ. ಎಲ್ಲ ಬಂದ್ ಇಲ್ಲೇ ತೆಗಿಸ್ಬೇಕು ನಾವು ಆಫೀಸಲ್ಲೇ. ಇನ್ಕಮ್ ಕಷ್ಟ ಅರ್ಜಿ ಹಾಕಿದ್ರೆ ಎಷ್ಟು ದಿವಸ ಬರ್ತಾವ್ರಿ? ಹಂಗಾದ್ರೆ ಬರ್ತಾ ಇಲ್ಲ ಸರ್, ಅದು ಗೊತ್ತಿಲ್ಲ. ಅದನ್ನು ಬರ್ತಾ ಇಲ್ಲ. ಒಂದೊಂದ್ ಟೈಮ್ ನಲ್ಲಿ ರಿಜೆಕ್ಟ್ ಆಗ್ಬಿಡುತ್ತೆ. ಪದೇ ಪದೇ ಬರ್ಬೇಕು ನಾವು. ಅಂದ್ರೆ ಯಾವ ದಾಖಲಾತಿ ಬೇಕು ಅನ್ನೋದಕ್ಕೆ ಪರಿಕಲ್ಪನೆ ಇಲ್ಲ ಇಲ್ಲಿ. ಸರ್ ಅದೇನಿಲ್ಲ. ಹೌದ್ರಿ. ನಿಮ್ಮೂರ್ ಯಾವ್ದ್ರಿ? ಸರ್ ನಾವ್ ಇಲ್ಲೇ ಬಿಜಾಪುರ. ಬಿಜಾಪುರದವ್ರು. ನಿಮ್ಮ ಹೆಸರು? ನನ್ನ ಹೆಸರು ಶಿಲ್ಪಾ ಜಾಧವ್ ಅಂತ. ನಾವು ಬರೋದು ಸುಕುನ್ ಲೇಔಟ್ ಇಂದ ಸರ್. ಬೆಳಿಗ್ಗೆ ಎಷ್ಟು ಗಂಟೆಗೆ ಬಂದಿರಿ ಮೇಡಮ್? ಬೆಳಿಗ್ಗೆ 4 ಗಂಟೆ ಬಂದಿದ್ದೀವಿ ಸರ್. 1 ವಾರ ಆಯ್ತು ಬರ್ತಾ ಇರೋದು. ಆದ್ರೆ ಇಲ್ಲಿ ಪಾಳಿನೇ ಸಿಗ್ತಾ ಇಲ್ಲ, ಸರ್ವರು ಇಲ್ಲ. ಹೌದಾ? ಹಾಗಾದ್ರೆ ನೀವು ಜಿಲ್ಲಾಡಳಿತಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಿ ಮೇಡಮ್? ಜಿಲ್ಲಾಧಿಕಾರಿಗಳಿಗಾಗಲಿ, ನಗರ ಶಾಸಕರಾಗಲಿ, ಸಚಿವರಾಗಲಿ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಇದನ್ನ ಏನಾದ್ರೂ ಒಂದೆರಡು ಕೌಂಟರ್ ಎಕ್ಸ್ಟ್ರಾ ಮಾಡ್ಬೇಕು. ಮತ್ತೆ ಸರ್ವರ್ದ್ ಏನ್ ಪ್ರಾಬ್ಲಮ್ ಐತೆ ಅದನ್ನ ನಿವಾರಣೆ ಮಾಡ್ಬೇಕು. ಹಳ್ಳಿ ಜನರ ದೂರಿಂದ ಬರ್ತಾ ಇರ್ತಾರೆ, ಮನೇಲಿ ಮಕ್ಳು ಇರ್ತಾರೆ, ಏನೋ ಒಂದು ತೊಂದರೆ ಇರುತ್ತೆ. ಅದನ್ನೇನೈತೆ ಅದನ್ನ ಕ್ಲಿಯರ್ ಮಾಡ್ಕೋಬೇಕು ಸರ್. ನೋಡಿದ್ರಿ ವೀಕ್ಷಕರೇ, ಇಲ್ಲಿವರೆಗೆ ಶಿಲ್ಪಾ ಅವ್ರು ಏನಪ್ಪಾ ಅಂತಂದ್ರೆ ಒಂದು ವಿದ್ಯಾರ್ಥಿ ದಿಶೆಯಿಂದ ಒಂದು ಅರ್ಜಿ ಹಾಕಿದ್ದಾರೆ ಅವರು ಒಂದು ನೌಕರಿಗಾಗಿ.
ಅರ್ಜಿ ಹಾಕಬೇಕಾ ಸುಖಿ ಅವ್ರಿಗೆ ಇನ್ಕಮ್ ಕಾಸ್ಟ್ ಸಮಸ್ಯೆ ಆಗ್ತದೆ, ಪದೇ ಪದೇ ಆಗ್ತದೆ. ಕಳೆದ ನಾಲ್ಕು ದಿವಸದಿಂದ ಸುಖಿ ಆ ಹೆಣ್ಮಗಳು ಎಡ್ತಾಗ್ತಾ ಇದ್ದಾಳೆ. ಆದ ಕಾರಣ ಜಿಲ್ಲಾಡಳಿತ ಈ ಕಡೆ ಒಂದ್ ಜರ ಲಕ್ಷ್ಯ ಕೊಟ್ಟು ಜಿಲ್ಲಾಧಿಕಾರಿಗಳಾಗ್ಲಿ ನಮ್ಮ ನಗರ ಶಾಸಕರಾಗಲಿ MP ಪಾಟೀಲ್ ಸಾಹೇಬರಾಗ್ಲಿ ಇದು ಸರ್ವ ಸಮಸ್ಯೆಯನ್ನು ಬಗೆಹರಿಸಿಕೊಡ್ಬೇಕು ಅಂತೇಳಿ ನಮ್ಮ ಕರ್ನಾಟಕ ಪಬ್ಲಿಕ್ ಟಿವಿ ವತಿಯಿಂದ ನಾವು ಕಳಕಳಿಯಿಂದ ಕೇಳ್ಕೊತೀವಿ ಸರ್. ಸರ್ ಹೇಳಿ ಸರ್, ಸಮಸ್ಯೆ ಏನಾಗಿತ್ತು ನಿಮ್ದು? ಈಗ ಸರ್ಕಾರ ಹಲವಾರು ನೇಮಕಾತಿ ಮಾಡಿದ್ದ, ಅದ್ರ ಸಲುವಾಗಿ ಹೊಸ ಕಾಷ್ಟಕವನ್ನ ಕೇಳಿದಾರ. ಆ ಹಳಿ ಕಾಷ್ಟಕವನ್ನ ABC ಅಂತ ಕಾಸ್ಟ್ ಡಿವೈಡ್ ಮಾಡಿದಾರೆ. ಈಗ ಅಲ್ಲಿ ಹೊರಗಡೆ ಹಾಕಕ್ ಹೋದ್ರೆ ಹೊರಗಡೆ ಸರ್ವರ್ ಇಲ್ಲ, ಮೇನ್ ಇಲ್ಲೇ ಹೋಗಿರ್ತಾರೆ. ಇಲ್ಲಿ ಬಂದ್ರೆ ಈ ಕಡೆ ಸರ್ವರ್ ಸ್ಲೋ ಇದೆ, ಈ ಕಡೆ ಸರ್ವರ್ ಜಾಸ್ತಿ ಅಂತಾರೆ. ಅದಕ್ಕ ಜನರು ಏನ್ ಮಾಡ್ತಾ ಇದಾರೆ, ಈ ಪಾಳೆಗೆ ಜಾಸ್ತಿ ಹಚ್ತಾರೆ, ಈ ಕಡೆ ಇಲ್ಲ ಅಂದ್ರೆ ಇವ್ರ ವರ್ಕ ಸರಿಯಾಗಿ ಮಾಡ್ತಾ ಇದ್ದಿಲ್ಲ, ಸುಮ್ನೆ ಕೊಡ್ತಾ ಇದಾರೆ. ಆಮೇಲೆ ಸರ್ವರ 10 ಗಂಟೆ ಬರುತ್ತೆ, 11 ಗಂಟೆ ಬರ್ತದ. ಜನರು ಏನ್ ಮಾಡ್ತಾರೆ, ತಮ್ಮ ಕೆಲಸ ಕಾರ್ಯ ಬಿಟ್ಟು ದಿನ ಎಡ್ತಾಗೋಗ್ತದ. ಈಗ ಆಗಂಗಿಲ್ಲ. ಆಗ್ತದೆ ಜಿಲ್ಲಾಧಿಕಾರಿ ಮನವಿ ಏನ್ ಮಾಡ್ಕೊಂಡ್ರೆ ಇಲ್ಲಿ ಏನ್ ಮಾಡ್ಕೊಂಡ್ರೆ ಜಾಸ್ತಿ ಮಾಡ್ಬೇಕು, ಜಾಸ್ತಿ ಮಾಡಿ ಕೌಂಟರ್ ಜಾಸ್ತಿ ಮಾಡ್ಬೇಕು. ಇಲ್ಲಿ ಯಾಕಂದ್ರೆ ಇಲ್ಲಿ ಇಷ್ಟಾವಟಿ ಜನ ಬರ್ತಾರೆ, ಸರ್ವರ್ ಇಲ್ಲ ಅಂತಂದ್ರೆ ನಾ ಬರ್ತಾ ಇದ್ದೆ 5 ದಿನ ಈಗ. ಸರ್ ಇವತ್ತು ನೀವು ನೇಮಕಾತಿ ಅಂದ್ರೆ ನಾವು ಮುಂದೆ ಆಗಿಸದ ಈ ಸರ್ ಇನ್ನೊಂದು ರಾಜ್ಯ ಸರ್ಕಾರ ಪಿಪೋ ಸಿಸ್ಟಮ್ ಅಂತ ಒಂದು ತಂದಿದೆ. ಪಿಪೋ ಸಿಸ್ಟಮ್ ಅಂತ ಅಂದ್ರೆ ಫಸ್ಟ್ ಇನ್ ಫಸ್ಟ್ ಔಟ್. ಅದೇನಪ್ಪ, ಒಂದು ತಿಂಗಳ ಹಿಂದ್ಗಡೆ ಏನು ಅರ್ಜಿ ಹಾಕಿಲ್ಲ ಒಂದು ಕ್ಲಿಯರ್ ಆಗುತ್ತಾ, ನೀವು ಇವತ್ತು ಹಾಕದೋದು ಆಗುದಿಲ್ಲ. ನೀವು ಮೊದಲಿನ ರೊಕ್ಕ ಕೊಟ್ಟರೆ ಮಾಡ್ಕೋತಿದ್ರಿ, ಹೋಗಿ ತಲಾಟಿ ಸರ್ಕಲ್ ಕೈಕಾಲ ಬಿದ್ದರೆ ಮಾಡ್ಕೋತಿದ್ರಿ. ಇವತ್ತು ಅದನ್ನು ಮಾಡ್ಕೊಲಾರ್ದಂತ ಪರಿಸ್ಥಿತಿಗೆ ತಂದು ಒಡ್ಡಿದೆ ರಾಜ್ಯ ಸರ್ಕಾರ. ಇದಕ್ಕೆ ನೀವೇನ್ ಹೇಳ್ತೀರಿ ಸರ್? ಈಗ ರಾಜ್ಯ ಸರ್ಕಾರ ಮೂಲ ಹೊಣೆನೇ ಅವರೇ, ಯಾಕಂದ್ರೆ ಮಾಡಿದ್ದೆ ಅವರೇ. ಈಗ ಸರ್ವರ ಎಲ್ಲ ಕಡೆ ನೋಡ್ತೀವಿ, ಎಲ್ಲ ಹೊರಗಡೆ ಹಾಕೊಂಡ್ರು ಅದು ಚಿಕ್ಕಪಟ್ಟ ದುಡ್ಡು ತಗೋತಾ ಇದ್ದಾರೆ. ಆಕ್ಚುಲಿ ಸರ್ಕಾರದ ಒಂದು ದುಡ್ಡು ಏನೈತೆ 40 ರೂಪಾಯಿ ಅಷ್ಟು ತಗೋಬೇಕಂತ ಹೇಳಿ ಅವ್ರು ಒಂದು ಕಾಸ್ಟ್ ಮಾಡ್ಕೊಳಕ 5 ರಿಂದ 6 ರೂಪಾಯಿ ಕೇಳ್ತಾ ಇದ್ದಾರೆ. ಅಷ್ಟು ಕೊಡೋಂತ ಶಕ್ತಿ ನಮ್ಮಲ್ಲಿ ಇಲ್ಲ. ಇಲ್ಲಿ ಬಂದ್ರೆ ಈ ಕಡೆ ಸರ್ವರ್ ಸಮಸ್ಯೆ. ಹೀಗಾಗಿ ಏನ್ ಮಾಡ್ಕೊಂಡ್ರೆ ಈ ಸಮಸ್ಯೆ ಆದಷ್ಟು ಬೇಗನೆ ನಿವಾರಣೆ ಮಾಡ್ಬೇಕಂತ ಕೇಳ್ಕೊತೇವೆ. ಸರ್ ನಿಮ್ಗೆ ಕೊನೆ ಡೇಟ್ಗಳು ಯಾವಾಗ ಸರ್? ಸರ್ ಈಗ ನೇಮಕಾತಿ ಕನ್ಫರ್ಮ್ ಮಾಡಿ ಸರ್. ಈಗ ವಿಲೇಜ್ ಅಕೌಂಟ್ ಲಾಸ್ಟ್ ಡೇಟ್ 30 ತಾರೀಕು ಐತಿ. ಆಮೇಲೆ DR 27 ಐತಿ. ಹೀಗಾಗಿ ಇಲ್ಲಿ ಬಂದ್ರೆ ನಮ್ ಪಾಳೆ ಸಿಗ್ತಾ ಇಲ್ಲ. ಏನ್ ಮಾಡ್ಬೇಕು, 5 ಗಂಟೆ 6 ಗಂಟೆಗೆ ಬರ್ಬೇಕು ಇಲ್ಲಿಗೆ. ಹೀಗಾಗಿ ನಮ್ಗೆ ಆಗ್ತಾ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಜಿಲ್ಲಾಧಿಕಾರಿಗಳು ಈ ಕೌಂಟರ್ಗಳನ್ನು ಜಾಸ್ತಿ ಮಾಡಿ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಬೇಕಾದ್ರೆ ಕೇಳ್ಕೊತಾ ಇದ್ದೀವಿ. ಸರ್ ತಮ್ಮ ಹೆಸರು? ಶಶಿಕುಮಾರ್ ದೊಡ್ಡಮನಿ. ಸರ್ ನಿಮ್ಮೂರು ಸರ್? ನಮ್ಮ ಬಿಜಾಪುರ. ಓಕೆ, ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇಲ್ಲೊಬ್ರು ವೃದ್ಧರು ನಿಂತಿದ್ದಾರೆ. ಕಳೆದ 5 ತಿಂಗಳಿಂದ ಪೆನ್ಷನ್ ಬಂದಿಲ್ಲ, ನಮಗೆ ಒಂದು ಆದಾಯ ಪ್ರಮಾಣ ಪತ್ರ ಕೇಳ್ತಾ ಇದ್ದಾರೆ ಅಂತ ಒಂದು ವೃದ್ಧರು ಬಂದಿದ್ದಾರೆ ಸರ್. ಅವ್ರಿಗೆ ಆದಂತ ಸಮಸ್ಯೆ ಏನಂತ ಅನ್ನೋದು ನೋಡೋಣ ಬನ್ನಿ ವೀಕ್ಷಕರೇ. ಅಜ್ಜಾರ ಏನಾಗಿತ್ತು ನಿಮ್ ಸಮಸ್ಯೆ? ಒಟ್ಟು ಪಗಾರ ಬಂದಿಲ್ಲ ಸರ್. ನಾನ್ 3-4 ತಿಂಗಳಾಯ್ತು. ಕಾಯಿಪಲ್ಲೆ ಮಾರ್ಕೊಂಡ್ ತಿನ್ನೋದು, ತರಕಾರಿ ಮಾರ್ಕೊಂತಿದ್ದೇನೆ ಮನ್ಯಾಗ. ಯಾಕೆ ಪೆನ್ಷನ್ ಯಾಕೆ ಬಂದಿಲ್ಲ ಕೇಳಿರೇನ್ರಿ? ಬಂದ್ ಅವ್ರು ಇನ್ಕಮ್ ಕಾಸ್ಟ್ ಕೊಡು, ಅದು ಕೊಡು ಅನ್ನೋದು. ಇನ್ಕಮ್ ಕಾಸ್ಟ್ ಬರ್ಬೇಕಂದ್ರೆ ಆಗೋಲ್ದು. ಮತ್ತೆ ಎಷ್ಟು ದಿವಸದಿಂದ ಬರಾಕತ್ತೀರಿ ಇನ್ಕಮ್ ಕಾಸ್ಟ್? 4 ದಿನ ಆಯ್ತು ಬರ್ಲಾಕ್. 4 ದಿನ ಆಯ್ತು. ಪಾಳಿನೇ ಬರ್ತಾ ಇಲ್ಲ, ಸರ್ವರ್ ಇಲ್ಲ ಅಂತ ಬರಂಗಿಲ್ಲ. ಪಾಳಿ ಬಂದ್ರೆ ಸರ್ವರ್ ಇಲ್ಲ, ಅದು ಇಲ್ಲ ಅಂತಾರ. ಏನ್ ಮಾಡುದ್ರಿ ಸರ್? ಹೌದ್ರಿ. ಪೆನ್ಷನ್ ಬಂದಾಗ 2 ತಿಂಗಳ ಆಯ್ತ್ರಿ. ಈಗ 4 ತಿಂಗಳ ಆಯ್ತ್ರಿ ಸರ್. 4 ತಿಂಗಳ 4 ತಿಂಗಳ ಆಯ್ತ್ರಿ ಪೆನ್ಷನ್. ನಿಮ್ದು ಯಾವ ಊಣಿರಿ? ನಮ್ದು ಯೋಗಾಪುರ ಸರ್. ಯೋಗಾಪುರ. ಗೊಬ್ಬರ ಸಾದರ್ಗ ಬಂದ್. ಹೌದ್ರಾ? ನಿಮ್ಮ ಹೆಸರು? ಲಕ್ಷ್ಮಣ್ ಸಿಂಗ್. ಲಕ್ಷ್ಮಣ್ ಶಿಂದೆ. ನೋಡಿ ವೀಕ್ಷಕರೇ, ಆಗ್ತದ ಕಳೆದ 4 ತಿಂಗಳಿಂದ ಸದಕ್ಕೆ ಆಗ್ತದ ಪಿಂಚಣಿ ಬರ್ತಾ ಇಲ್ಲ. ಆಗ್ತದ ವಯಸ್ಸಾದ ವೃದ್ಧರು ಅಂಗವಿಕಲರು ಯಾವ ತರ ಪರದಾಡ್ತಾ ಇದ್ದಾರೆ. ಇದಕ್ಕೊಂದು ಸರ್ಕಾರ ಏನಾದರೂ ಒಂದು ನ್ಯಾಯ ಒದಗಿಸಬೇಕು ಅಂತ ನಮ್ಮ ಕರ್ನಾಟಕ ಪಬ್ಲಿಕ್ ಟಿವಿಯಿಂದ ಕಳಕಳಿ ವಿನಂತಿ ಮಾಡುತ್ತೇನೆ. ವೀಕ್ಷಕರೇ, ಇಲ್ಲಿವರೆಗೆ ಜನರ ಸಮಸ್ಯೆಗಳು ಏನು ಅನ್ನೋದನ್ನು ನೋಡಿದಿರಿ. ನನ್ನ ಹೆಸರು ಅಪ್ಪುರಾಜ್. ಕ್ಷಣಿಕ ಸುದ್ದಿಗಳಿಗಾಗಿ ಕರ್ನಾಟಕ ಪಬ್ಲಿಕ್ ಟಿವಿ ಡಿಜಿಟಲ್ ನೋಡ್ತಾ ಇರಿ. ಧನ್ಯವಾದಗಳು.